ಕೊಡ್ಸುದಿಲ್ರಿ, ತನಗೆ ಹೊಟ್ಟೆ ಕೊಡ್ಸುದಿಲ್ರಿ. ಫೋನ್ ಸಿಕ್ತು ನೋಡ್ರಿ, ನನ್ನ ಕಡೆಯಿಂದ ಇದೊಂದು ಗಿಫ್ಟ್ ಮನೆಗೆ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಬೆಳಗ್ಗೆ ಏನೈತಲ್ಲ, ಇಡ್ಲಿ ಚಟ್ನಿ ಸಾಂಬಾರು ಮಾಡ್ಬೇಕಂತ ರೆಡಿ ಮಾಡ್ಕೊಳತ್ತಿದ್ದೀನಿ. ಇದು ಏನೈತೆ ಅಲ್ರಿ, 3 ದಿವಸದಿಂದ ವಿಡಿಯೋ ಐತಿ. ಅಂದ್ರೆ ಸ್ವಲ್ಪ ವಿಡಿಯೋ ಮಾಡಿದ್ದು, ವಿಡಿಯೋ ಮಾಡೋಕೆ ಮನಸ್ಸೇ ಇದ್ದಿತ್ತಿಲ್ಲ ರೀ. ಅದು ನನ್ನ ಚಾನಲ್ ಏನಂತಾರೆ ಅದಕ್ಕೆ, ಮಾನಿಟೈಸೇಷನ್ ಆಫ್ ಆಗೈತಲ್ರಿ. ಅದು ಆಗಿದ್ದನ್ನು ಮತ್ತೆ ಹೊಳ್ಳಿ ಈ ರೀತಿ ಆಗೈತಿ. ಒಂದು ಸ್ವಲ್ಪ ಬೇಜಾರಾಗೈತಿ, ಹಿಂಗಾಗಿ ವಿಡಿಯೋ ಹಾಕಕ್ಕೆ ಹೋಗಿತ್ತಿಲ್ಲ. ಆಲ್ರೆಡಿ ನಾನು ಈ ರೀತಿ ಆಗೈತೆ ಅಂತ ವಿಡಿಯೋ ಹಾಕಿದ್ದೀನಲ್ರಿ, ಅದಕ್ಕೆ ವಿಡಿಯೋ ಜಾಸ್ತಿ ಮಾಡೋಕ್ಕೆ ಹೋಗಿತ್ತಿಲ್ಲ. ಬಟ್ ಅದು ಆಗೋದು 32 ದಿವಸ ಬೇಕಂತ್ರಿ. ಅದು ಮತ್ತು ಆಗುತ್ತೋ ಇಲ್ಲ ಒಂದು ಕನ್ಫರ್ಮ್ನೂ ಇಲ್ಲ. ಅದಕ್ಕಂತೇಳಿ ಹಾಕಕ್ಕೆ ಹೋಗಿತ್ತಿಲ್ಲ. ಬಟ್ 2-3 ದಿವ್ಸಿಗೆ ಒಂದಾದ್ರೂ ಹಾಕ್ಬೇಕಂದೈತಿ. ಅದು ಆಗುತ್ತೋ ಇಲ್ಲೋ ನನಗೂ ಅಷ್ಟು ಕಾನ್ಫಿಡೆಂಟ್ ಇಲ್ಲಲ್ರಿ. ಹಿಂಗಾಗಿ ಮಾಡಿಬಿಟ್ರೆ ಅಷ್ಟು ಬೇಜಾರಾಗಲ್ಲಲ್ರಿ. ಸೆಕೆಂಡ್ ಟೈಮ್ನು ಇದೇ ರೀತಿ ಆಗೈತಿ. ಫಸ್ಟ್ ಒಂದು ಚಾನಲ್ ಇತ್ತಂತ ಹೇಳಿದ್ದಿಲ್ಲ ನಾನು, ಅದ್ರೊಳಗೂ ಎಷ್ಟೊಂದು ವಿಡಿಯೋ ಹಾಕಿದ್ದೆ. ಅದನ್ನು ಮಾನಿಟೈಸೇಷನ್ ಆಗಿ ಇನ್ನೇನು ಪೇಮೆಂಟ್ ಬರ್ತೈತೇನಪ್ಪ ಅನ್ನೋಟ್ಟಿಗೆ ಅದ್ರೊಳಗೂ 1.5 ವರ್ಷ ತನಕ ನಾನು ವಿಡಿಯೋ ಹಾಕಿದ್ದೆ. ಎಲ್ಲ ಆಗಿ ಪೇಮೆಂಟ್ ಬರ್ತೈತೆ ಅನ್ನೋ ಟೈಮ್ದಾಗ ಈ ರೀತಿ ಇದೇ ರೀತಿ ಆಗ್ಬಿಟ್ಟು ಮತ್ತೆ ಸೆಕೆಂಡ್ ಟೈಮ್ನು ಇದೇ ರೀತಿ ಆಗೈತ್ರಿ. ಅದು ಯಾರು ತಪ್ಪು, ನನ್ನ ತಪ್ಪು, ದೇವ್ರ ನಂಗೆ ಹಿಂಗೆ ಮಾಡಾಕತ್ನ ಅಂತೇಳಿ ನನಗೂ ಗೊತ್ತಾಗಲ್ಲಾಗೈತಿ. ಸ್ವಲ್ಪ ಬೇಜಾರಾಗೈತಿ. ಹಿಂಗಾಗಿ ಹಾಕಕ್ಕೆ ಹೋಗಿತ್ತಿಲ್ಲ ರೀ. ಇವತ್ತು ಫೈನಲಿ ಅಲ್ಲಿ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿ ಇಟ್ಟಿದ್ದನ್ನು ಇವತ್ತು ಎಡಿಟ್ ಮಾಡಿ ಹಾಕ್ಬೇಕಂತೇಳಿ ಹಾಕಕತ್ತಿದ್ದೀನಿ ರೀ. ಇದ್ರೊಳಗೆ ರೆಸಿಪಿ ಏನು ಶೇರ್ ಮಾಡ್ಕೊಳಕ್ಕೆ ಇಷ್ಟನೇ ಇಲ್ಲ ನನಗೆ. ಹಿಂಗಾಗಿ ಯಾಕಂದರೆ ರೆಸಿಪಿ ಮಾಡ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಟೈಮ್ನೂ ಜಾಸ್ತಿ ಬೇಕಾಗುತ್ತೆ, ಮತ್ತು ಪೇಷನ್ಸು ಬೇಕಾಗುತ್ತೆ ರೀ. ಎಲ್ಲ ರೆಕಾರ್ಡ್ ಮಾಡಬೇಕಂದ್ರೆ ಟೈಮ್ ಜಾಸ್ತಿ ಹಿಡ್ತೈತಿ. ಮತ್ತು ಈ ಚಾನಲ್ ಅಂತೂ ಇನ್ನೂ ಅದು ಮಾನಿಟೈಸೇಷನ್ ಆಗುತ್ತೋ ಇಲ್ಲ ಅಂತ ನನಗೂ ಸ್ವಲ್ಪ ಟೆನ್ಷನ್ ಐತಿ. ನಾನು ಫಸ್ಟ್ ಚಾನಲ್ ಅದು ಇದೇ ರೀತಿ ಆದಾಗ ಒಂದು ರೆಸಿಪಿ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ರೀ. ಅದ್ರೊಳಗೂ ಅಷ್ಟೊಂದು ಏನು ಸರಿಯಾಗಿ ಯೂಸ್ ಬರಲಿಲ್ಲ. ಹಿಂಗಾಗಿ ಅದನ್ನ ಬಿಟ್ಟಿದ್ದೆ. ಅದ್ರೊಳಗನ ಈ ರೆಸಿಪಿ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ನಿಮ್ಮ ಅಭಿಪ್ರಾಯ ಕೇಳಬೇಕಂತೇಳಿ. ಬಟ್ ನಿಮ್ಮ ಸಪೋರ್ಟ್ ಇತ್ತಂದ್ರೆ ಅದ್ರೊಳಗೆ ನಾನು ರೆಸಿಪಿ ಚಾನಲ್ ಒಳಗೆ ರೆಸಿಪಿ ಮಾಡಿಬಿಟ್ಟು ಹಾಕಬೇಕಂತ ಅಂದ್ಕೊಂಡಿದ್ದೀನಿ ರೀ. ಅದು ನಿಮ್ಗೆ ಹೆಂಗೆ ಅನಿಸುತ್ತೆ, ಮತ್ತು ನೀವು ಹಾಕಂದ್ರೆ ಹಾಕ್ತೀನಿ. ಯಾಕಂದ್ರೆ ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ಅಲ್ರಿ. ನಾವೇನು ವಿಡಿಯೋ ಮಾಡ್ತೀವಿ, ಅದು ಹಾಕ್ತೀವಿ, ಬಟ್ ನಿಮ್ಮ ಸಪೋರ್ಟ್ ಇದ್ರೇ ನಾವು ಬೆಳೆಯೋಕ್ಕಾಗೋದು, ಮತ್ತು ಅದ್ರ ಖುಷಿನೂ ಸಿಗೋದ್ರಿ. ಬಟ್ ನಾವು ಒಬ್ಬರೇ ಇದ್ದಾಗ ಅದು ಖುಷಿ ಸಿಗಂಗಿಲ್ಲಲ್ರಿ. ಜಾಸ್ತಿ ಜನ ಇದ್ದಾಗ ಮತ್ತು ಜಾಸ್ತಿ ಪ್ರೀತಿ ಸಿಕ್ಕಾಗ ಏನಾಗುತ್ತಲ್ಲ, ಅದ್ರ ಖುಷಿ ಮುಂದೆ ಯಾವುದು ಏನಂತಾರೋ ಅಂದರೆ ಅಷ್ಟು ಖುಷಿ ಆಗುತ್ತೆ ರೀ ಅದು. ಅದಕ್ಕಂತ ಹೇಳಿದೆ ನಾನು. ಅದು ರೆಸಿಪಿ ಹಾಕಂದ್ರೆ ಆ ರೆಸಿಪಿ ಚಾನಲ್ ಒಳಗೆ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ರೀ. ಬಟ್ ನೀವು ಕಮೆಂಟ್ ಮಾಡಿ ಹೇಳಿ ಹಾಕ್ರಿ ಸಿಸ್ಟ್ರ, ರೆಸಿಪಿ ಚಾನಲ್ ಒಳಗೆ ರೆಸಿಪಿ ಮಾಡಿಬಿಟ್ಟು ಅಂತಂದ್ರೆ. ಮತ್ತು ಇದ್ರೊಳಗೆ ಹಾಕಬೇಕಾದ್ರೆ ಇದು ಈ ರೀತಿ ನಡೆದೈತಲ್ರಿ, ಅದಕ್ಕಂತೇಳಿ ನಂಗೆ ಹಾಕೋಕ್ಕೆ ಮನಸ್ಸಿಲ್ಲ. ನಿಮಗೆ ಇಷ್ಟ ಇದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ. ಮತ್ತು ನಾನು ಲಿಂಕ್ ಏನೈತಿಲ್ಲ ಅಂದ್ರೆ ರೆಸಿಪಿ ಚಾನಲ್ ಲಿಂಕ್ ಏನೈತಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ರೀ. ಇಷ್ಟ ಇದ್ರೆ ಮತ್ತು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಒಂದು ಸಲ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ. ಮತ್ತು ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಕಮೆಂಟ್ ಮಾಡಿರಿ, ನಾವು ನಿಮ್ಮ ರೆಸಿಪಿನ ನೋಡ್ತೀವಿ ಅಂತೇಳಿ. ಆವಾಗ ನನಗೆ ಹಾಕೋಕೆ ಮನ್ಸು ಬರ್ತೈತಿ, ಖುಷಿನೂ ಆಗ್ತೈತ್ರಿ, ಮತ್ತು ಮೋಟಿವೇಟ್ ಆಗ್ತೀನಿ ನಾನು. ಹೀಗಾಗಿ ಹಾಕೋಕೆ ಇಷ್ಟ ಆಗ್ತೈತಿ. ನಾ ಏನಾದ್ರು ತಪ್ಪು ಮಾತಾಡಿದ್ರೆ ಮತ್ತು ಕ್ಷಮಿಸ್ಬಿಡ್ರಪ್ಪ, ಮತ್ತು ಭಯಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಏನು ಮಾತಾಡ್ರೂ ಸೋಷಿಯಲ್ ಮೀಡಿಯಾದೊಳಗಿದ್ರೆ ಏನು ಮಾತಾಡ್ರೂ ತಪ್ಪು ಅನಿಸುತ್ತೆ. ಬಟ್ ನನಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ರೀ, ಅಂದರೆ ಯಾವ ರೀತಿ ಮಾತಾಡ್ಬೇಕಂತೇಳಿ. ಬಟ್ ನನಗೆ ತಿಳಿದಿದ್ದನ್ನು ನಾನು ಹೇಳ್ತೀನಿ ಅಷ್ಟೇ ರೀ. ಈಗ ನಾನು ಇಡ್ಲಿ ಮಾಡಕ್ಕೆ ಹಾಕಿಬಿಟ್ಟು ಇವತ್ತು ಮಡಿಕೆ ಇಡ್ಲಿ ಮಾಡೋಣ ಅಂತೇಳಿ, ಅಂದ್ರೆ ಗಡಿಗೆಗೆ ಮಣ್ಣಿನ ಪಾತ್ರೆಗೆ ಒಂದು ಅರ್ಬಿ ಕಟ್ಬಿಟ್ಟು ಅದರೊಳಗೆ ಇಡ್ಲಿ ಮಾಡ್ಕೊಂಡಿದ್ದೆ ರೀ. ಸ್ವಲ್ಪ ಸಾಂಬಾರು ಮಾಡಿದ್ದೆಲ್ಲ, ಕೊತ್ತಂಬರಿ ಸ್ವಲ್ಪ ಮುಗ್ದಿತ್ತ, ಅಲ್ಲಿ ಸ್ವಲ್ಪ ಪಾಟ್ ಒಳಗೆ ಎದ್ದಿತ್ತು, ಅದು ಬೀಜ ಹಾಕಿದ್ದೆ ನಾನು. ಅದನ್ನ ತಂದು ತೊಳೆದು ಸಾಂಬಾರ್ಗೆ ಹಾಕಿ ಸಾಂಬಾರು ಮಾಡಿಕೊಂಡೆ. ನನಗನ್ನಿಸ್ತು ಮಡಿಕೆ ಇಡ್ಲಿ ರೀ ಅಷ್ಟೊಂದು ಸರಿಯಾಗಿ ಹೇಳಿಲ್ಲ ಅವು. ಯಾಕಂದ್ರೆ ಸ್ವಲ್ಪ ಟೆನ್ಷನ್ ಕೊಟ್ಟು ನನಗೆ ಜಲ್ದಿ ಹೇಳಿಲ್ಲ, ಸ್ವಲ್ಪ ಟೈಮ್ ತೊಗೊಂಡು. ಚಲೋ ಆಗಿದ್ದು, ಬಟ್ ತಟ್ಟೆ ಇಡ್ಲಿನೇ ಚಲೋ ರೀ. ಇದ್ರೊಳಗೆ ಜಲ್ದಿ ಆಗಲ್ಲಾಗಿದ್ದು, ಮತ್ತು ಅಲ್ಲಿ ಅಜ್ಜಾಗನ ಡಬ್ಬಿ ಕಟ್ಟೋದಿತ್ತು. ಹೀಗಾಗಿ ನಾನು ಮಣ್ಣಿನ ಮಡಿಕೆ ಒಳಗೆ ಒಂದು ಸ್ವಲ್ಪ, ಮತ್ತು ಸೈಡಿಗೆ ಬೇರೆದು ಬುಟ್ಟಿ ಒಳಗೆ ನೀರು ಕಾಸಕ್ಕಿಟ್ಬಿಟ್ಟು ಯಾವಾಗಲೂ ನಾನು ತಟ್ಟೆ ಇಡ್ಲಿ ಇದೇ ರೀತಿ ಮಾಡ್ಕೊಳ್ಳೋದ್ರಿ. ಹಂಗೆ ತಟ್ಟೆ ಇಡ್ಲಿ ಮಾಡ್ಬೇಕಂತೇಳಿ ಅಂದ್ಕೊಂಡ್ಬಿಟ್ಟು ಮಾಡಾಕತ್ತಿದ್ದೆ ಈ ಮಡಿಕೆ ಒಳಗೆ. ನಾನು ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗೆ ನೋಡಿದ್ದೆ ರೀ, ಈ ರೀತಿ ಅರ್ಬಿ ಕಟ್ಬಿಟ್ಟು ಅದ್ರೊಳಗೆ ಹಾಕಿ ಬೆನ್ಸಿದ್ದನ್ನು. ಬಟ್ ಸ್ವಲ್ಪ ಲೇಟ್ ಆಗುತ್ತೆ ರೀ, ಯಾಕಂದರೆ ಗ್ಯಾಸ್ ಸರಿಯಾಗಿ ಉರಿಯಂಗಿಲ್ಲಲ್ಲ, ಅದು ಮಣ್ಣಿನ ಮಡಿಕೆ ದೀಪ ಇರ್ತೈತಿಲ್ಲ, ಹೀಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ಪ್ಲೇಟ್ ಒಳಗೆ ಮಾಡ್ಕೊಂಡ್ಬಿಟ್ರೆ ಈ ರೀತಿ ಜಲ್ದಿನೂ ಆಗ್ತಾವೆ ಮತ್ತು ಸಾಫ್ಟ್ನೂ ಆಗ್ತಾವೆ. ಯಾವಾಗೆಲ್ಲ ಇದೇ ರೀತಿ ಮಾಡೋದು, ತಟ್ಟೆ ಇಡ್ಲಿ ಮಾಡ್ಬೇಕು ಅನ್ನಿಸ್ದಾಗೆಲ್ಲ.
ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದ್ದಿತ್ತಿಲ್ಲ ಅಂದ್ರೆ ಮತ್ತು ಒಬ್ಬೊಬ್ಬರೇ ಇರ್ತೀವಲ್ರಿ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಈಸಿ ಆಗ್ತೈತಿ ಮತ್ತು ಅದು ಪಾತ್ರೆ ಎಲ್ಲ ತೊಳೆಯೋದು ಕಷ್ಟನೂ ಆಗಂಗಿಲ್ಲ ಅಂತೇಳಿ ಯಾವಾಗಲೇ ಒಬ್ಬರು ಇಬ್ಬರು ಗಂಡ ಹೆಂಡತಿ ಇಬ್ಬರೇ ಇದ್ದಾಗ ಈ ರೀತಿ ಪ್ಲೇಟ್ ಒಳಗೆ ಮಾಡ್ಕೋಬೋದು. ಮಡಿಕೆ ಇಡ್ಲಿನೂ ಮಾಡ್ಕೋಬೋದು ರೀ, ಬಟ್ ಅದು ಸ್ವಲ್ಪ ಲೇಟ್ ಅನ್ನಿಸ್ತು ನನಗೆ, ಸ್ವಲ್ಪ ಜಲ್ದಿ ಬೆನಿಲಿಲ್ಲವು, ಹೀಗಾಗಿ ಹೇಳಿದೆ ಅಷ್ಟೇ. ಈಗ ಮಡಿಕೆ ಇಡ್ಲಿ ಮಾಡ್ಕೊಂಡಿದ್ದು ಸಾಕಂತೇಳಿ ತೆಗ್ಯಾಕತ್ತಿದ್ದೀನಿ ರೀ, ಯಾಕಂದ್ರೆ ಜಾಸ್ತಿ ಟೈಮ್ನು ಹಿಡಿತೈತಿ ಮತ್ತು ಅದರಲ್ಲಿ ಸ್ವಲ್ಪ ಆಗ್ಯಾವ. ಈಗ ಅಜ್ಜಾಗೂ ಡಬ್ಬಿ ಕಟ್ಟಿದ್ದೀನಿ, ಮನೆಯವರು ನಾಷ್ಟ ಮಾಡ್ಯಾರು. ಇದು ನೆಕ್ಸ್ಟ್ ಡೇದ ಸಂಜೆ ಮುಂದಾಗಿಂದ ವಿಡಿಯೋ ರೀ. ಮನು ಮತ್ತು ನಮ್ಮ ಮನೆಯವರು ಫೋನ್ ತರಕ್ಕೆ ಹೋಗಿದ್ರು, ನನಗೂ ಬಾ ಅಂತಂದ್ರು, ಬಟ್ ಗಾಡಿ ಮೇಲೆ 3 ಮಂದಿ ಹೋಗೋಕ್ಕಾಗಂಗಿಲ್ಲಲ್ರಿ, ಅದಕ್ಕಂತೇಳಿ ಮನು ಮತ್ತು ನಮ್ಮ ಮನೆಯವರು ಹೋಗಿ ಫೋನ್ ತೊಗೊಂಬಂದಾರು. ಯಾಕಂದರೆ ಸೆಕೆಂಡ್ PUC ಮುಗಿದ್ಮೇಲೆ ಮನಗೆ ಫೋನ್ ಕೊಡಿಸ್ತೀನಂತೆ ಅಂದಿದ್ದೆ ರೀ, ಅದಕ್ಕಂತ ತೊಗೊಂಡ್ಬಂದ್ರಿ ಇವತ್ತು. ಒಂದು ವಯಸ್ಸಿಗೆ ಬಂದಮೇಲೆ ಈಗಂತೂ ಫೋನ್ ಇಂಪಾರ್ಟೆಂಟ್ ಅನ್ಸುತ್ತೆ ರೀ, ಬೇಕಾಗುತ್ತೆ, ಅದಕ್ಕಂತೇಳಿ ತೊಗೊಂಬರ್ಲಿ ಅಂತ ಅಮೌಂಟ್ ಕೊಟ್ಟಿದ್ದೆ, ಹೋಗಿ ತೊಗೊಂಬಂದ್ರು ನೋಡ್ರಿ. ಭಾಳ ದಿವಸದಿಂದ ಕೇಳಾಕತ್ತಿದ್ದಾರೆ, ರಿಸಲ್ಟ್ ಬಂದು ಭಾಳ ದಿವಸ ಆಯಿತು, ಹೀಗಾಗಿ ಯಾವಾಗ ಕೊಡಿಸ್ತೀರಿ ಅಂತ ದಿನ ಕೇಳ್ತಾ ಇದ್ದೆ. ಕಿರಿಕಿರಿ ಸಾಕಾಗ್ಬಿಟ್ಟಿತ್ತು ನನಗೂ ಭೀ, ಫೈನಲಿ ತಂದು ಬಿಡಪ್ಪ ಅಂತೇಳಿ ಅಂದ್ಕೊಂಡೆ ರೀ. ಈಗ ಮತ್ತೆ ಅಡ್ಮಿಷನ್ ಮಾಡೋದು ಮಕ್ಕಳು ಅಂದಮೇಲೆ ಸಿಕ್ಕಾಪಟ್ಟೆ ಖರ್ಚು ಇರ್ತೈತ್ರಿ, ಹಾಗೆ ಎಲ್ಲನೂ ನೋಡಬೇಕಾಗುತ್ತಲ್ಲ, ಮತ್ತು ಅವ್ರ ಆಸೆನೂ ಈಡೇರಿಸ್ಬೇಕಲ್ರಿ, ತಂದೆ ತಾಯಿ ಅದು ನಮ್ಮ ಕರ್ತವ್ಯ ಅದು. ಅದಕ್ಕೆ ಈಗಂತೂ SSLC ಮುಗಿದ್ಮೇಲೆ ಫೋನ್ ಕೇಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ರೀ ಮಕ್ಕಳು, ಬಟ್ ನಾನು ಕೊಡ್ಸಿದ್ದಿಲ್ಲ, ತನಗೂ ಕೊಡ್ಸೋಕೆ ಹೋಗಂಗಿಲ್ಲ ರೀ, ಸೆಕೆಂಡ್ PUC ಮುಗಿದ್ಮೇಲೆ ಕೊಡ್ಸೋದು ಅಂತೇಳಿ ಅದು ನನ್ನ ರೂಲ್ಸ್ ಅದು, ಅದಕ್ಕಂತೇಳಿ ಸೆಕೆಂಡ್ PUC ಮುಗಿದ್ಮೇಲೆ ಕೊಡ್ಸಿದ್ರಿ. ಫೈನಲಿ ಮನುಗೆ ಫೋನ್ ಸಿಕ್ತು ನೋಡ್ರಿ, ನನ್ನ ಕಡೆಯಿಂದ ಇದೊಂದು ಗಿಫ್ಟ್ ಮನುಗೆ, ನನ್ನ ಸೇವಿಂಗ್ಸ್ ಒಳಗೆ ಪಪ್ಪ ಕೊಡ್ಸ್ಯಾರ. ಕರೆ ಹೇಳು, ಕೊಟ್ರಲ್ರಿ ರೊಕ್ಕ ಯಾರು ಕೊಟ್ಟಾರ? ನಾನು ಕೊಟ್ಟಿದ್ದೀನಿ, ನಾನು ಕೊಟ್ಟಿದ್ದೀನಿ ರೊಕ್ಕ. ನೋಡ್ರಿ, ಕೊಟ್ಟೋರ ಹೆಸರು ಹೇಳಂಗಿಲ್ಲ. ಮೊದಲು ಸೆಕೆಂಡ್ ಇಯರ್ ಮುಗಿತಲ್ಲ, ಮಕ್ಕಳಿಗಿದ್ರೆ ಸೆಕೆಂಡ್ ಇಯರ್ ಮುಗಿಬಿಟ್ಟ ಫೋನ್ ಕೊಡ್ಸಾಕ್ ಹೋಗ್ಬಾರ್ದು. ಈಗ ಸೆಕೆಂಡ್ ಇಯರ್ ಮುಗಿತಲ್ಲ, ಅದಕ್ಕೆ ಇರ್ಲಿ ಅಂತ ಹೇಳಿ ನನ್ನ ಕಡೆಯಿಂದ ಇದೊಂದು ಸ್ಮಾಲ್ ಗಿಫ್ಟ್ ರೀ. ನಮ್ಮ ತನಗೆ ತ್ರಾಸ ಆಯ್ತಿಲ್ಲ. ಪಪ್ಪಾಗ ಕೆಟ್ಟ ತಲೆ ತಿಂದ್ರಿ ಅವ್ರು, ಪಪ್ಪ ಕೇಳ್ರಿ ಹಂಗೆ ಮಾಡ್ತಾರ. ಗ್ಯಾರಂಟಿ ತೋರ್ ಇನ್ನ 500 ರೂಪಾಯಿ ಕೊಟ್ರ ಹೇರ್ ಡ್ರೈಯರ್ ಬರ್ತೈತಿ, ಇದು 500 ರೂಪಾಯಿ ಕೊಟ್ರ ಸ್ಪೀಕರ್ ಬರ್ತೈತಿ, 2 ವರ್ಷ ಗ್ಯಾರಂಟಿ ಕೊಡ್ತೀವಿ ಎರಡಕ್ಕೂ. ಅತ್ತ ಭಾಳ ತಿಳ್ತಿಲ್ಲ ಆಗ್ತಿದ್ರಿ. ಇನ್ನ 1,000 ರೂಪಾಯಿ ಕೊಟ್ರ ತಿಕೋರಿ, 1 ವರ್ಷ ತಕ ನೀವು ಏನೇ ಮಾಡಿದ್ರು ಭೀ ಅದು 9,000 ರೂಪಾಯಿ ರಿಟರ್ನ್ ಸಿಗ್ತಾವತ್ರಿ ನಮಗೆ. ನಿಮ್ದು 256 GB ಐತ್ರಿ, ಇದು 128 GB ಸ್ಟೋರೇಜ್ ಐತಿ, 6 GB ರ್ಯಾಮ್ ಐತಿ. ಇದು ಕಲರ್ ಹೆಂಗೈತತಿ ಐತತ್ ಹೇಳ್ರಿ, ಪಪ್ಪ ಸೆಲೆಕ್ಟ್ ಮಾಡ್ಯಾರ. ಪಪ್ಪ ಇದ್ರ ಹಾಕ್ಯಾರ, ಅಲ್ಲಿ ಅಪ್ಡೇಟ್ ಚಾಲು ಮಾಡಿ ತೋರ್ಸ. ಫುಲ್ ಗ್ಲಾಸ್ ವರ್ಕ್ ಐತ್ರಿ. ನಿಮಗೆ ಸೆಕೆಂಡ್ ಇಯರ್ ಮುಗಿಯಾರ ಫೋನ್, ಆ್ಯಕ್ಚುಲಿ ಸೆಕೆಂಡ್ ಇಯರ್ ಮುಗಿಸೋ ಮಟ್ಟ ಫೋನ್ ಕೊಡ್ಸ್ಬಿಟ್ರೆ ಹೆಂಗೆ ಗೊತ್ತಂದ್ರೆ ಅವ್ರಿಗೆ ಸ್ಟಡಿ ಮಾಡಕ್ಕೆ ಇಷ್ಟನೇ ಇರಲ್ಲ, ಅದಕ್ಕೆ ಸೆಕೆಂಡ್ ಇಯರ್ ಮುಗಿದ್ಮೇಲೆ ಕೊಡ್ಸ್ಬಿಟ್ಟು ಯಾರು ಮಕ್ಕಳಿಗೆ ಆಗಿಲ್ಲ ಅಂದ್ರೆ ಪಪ್ಪ ಕನೆಕ್ಟರ್ ಪಪ್ಪ ಕೊಡ್ಸೋರು ಅವ್ರ ಇಷ್ಟ, ಬಟ್ ಸೆಕೆಂಡ್ ಇಯರ್ ಮುಗಿದ್ಮೇಲೆ ಕೊಡ್ಸೋದು ತನಗೂ ಸೆಕೆಂಡ್ ಇಯರ್ ಮುಗಿ ಮಟ್ಟ ಫೋನ್ ಕೊಡ್ಸಂಗಿಲ್ಲ, ಕೊಡ್ಸುದಿಲ್ರಿ, ತನಗೆ ಹೊಟ್ಟೆ ಕೊಡ್ಸುದಿಲ್ರಿ. ಸೆಕೆಂಡ್ ಇಯರ್ ಮುಗಿದ್ಮೇಲೆ ನನಗೆ ಕೊಡ್ತಾರೆ, ಹೊಸದೇ ಕೊಡಿಸ್ತೀವಿ, ಅವ್ನಿಗೆ ನಿನ್ಗೆ ಪಾರಿ ರೌಂಡ್ ಇದು ಅವನಿಗೆ ಹೇಳ್ದೆ ಕೇಳ್ದು ಹೊಲ್ಬಿಡ್ರಿ, ಇರ್ಲಿ ಹೊಲ್ಬಿಡ್ರಿ. ಕಮ್ಮಿ ಈಗ ಸದ್ ನೋಡ್ರ, ಕಮ್ಮಿ ಚಲೋದು ಸಿಕ್ತು, ಕಮ್ಮಿನೂ ಸಿಕ್ತು. ಈಗ ನೋಡ್ರಿ 135 ಆತಾಡ್ರಿ. ಇದು ನೋಡ್ರಿ, ಈಗ ಸದ್ದ ಮಮ್ಮಿ ಪಪ್ಪ ಮಾರ್ಕೆಟಿಗೆ ಹೊಂಟ್ರ. ಸ್ವಲ್ಪ ಅವಲಕ್ಕಿ ಮತ್ತು ನಾಳೆಗೆ ಶಿರಾ ಮಾಡ್ಬೇಕಲ್ರಿ, ನಾಳೆ ಹುಣ್ಣಿಮೆ ಐತಿ ಅಂದ್ರೆ ಹನುಮ ಜಯಂತಿ, ಸ್ವಲ್ಪ ತುಪ್ಪ ಮತ್ತು ಇದು ತೊಗೊಂಬರ್ತೀನಿ, ರವಾ ಹನುಮ ಜಯಂತಿ ಅಲ್ಲ, ಹನುಮ ಜನ್ಮೋತ್ಸವ ಐತಲ್ರಿ, ಅದಕ್ಕಂತೇಳಿ ಸ್ವಲ್ಪ ರವಾ ಮತ್ತು ತುಪ್ಪ ತೊಗೊಂಬರ್ತೀನಿ. ನಮ್ಮ ಮನುಗೆ ಹೆಂಗೆ ಗೊತ್ತಲ್ರಿ, ಭಾಳ ಸಿಸ್ಟಮೆಟಿಕ್ ಹೇಳ್ಬೇಕಲ್ಲ, ಹನುಮ ಜಯಂತಿ ಅನ್ಬಾರ್ದಂತ ಹನುಮ ಜನ್ಮೋತ್ಸವ ಅನ್ಬೇಕಂತ, ಹೌದಲ್ರಿ? ಬಾಯ್ ಹೋಗ್ಬರ್ತೀನಿ. ಏನ್ರ ತಿನ್ನಾಕ ತೊಂಬರ್ರಿ ಪ್ಲೀಸ್, ಮೊಬೈಲ್ ಕೊಡ್ಸಿದೀನಿ ಪ್ಲೀಸ್. ಇದಕ್ಕೆ ಖುಷಿಗೆ ಏನ್ರ ತಿನ್ನ ನಾ ಅದಕ್ಕೆ ಆ ಕಡೆ ಬೀಸಾಕಿಟ್ಟು ಹೋಗ್ರಿ ಅಂತ.
ಹೋಗ್ಬೇಡಿ ಪಟ್ನೆ. ಚेहरे पे खुशी तो देखो. ಈಗ ಮಾರ್ಕೆಟ್ಗೆ ಹೋಗಿ ಬಂದಿರಿ ನಮ್ಮ ಮನೆಯವ್ರು ಬೀಸ್ಕೊಂಡ್ ಬಂದ್ಮೇಲೆ ಚಪಾತಿ ಮಾಡ್ಬೇಕು ಈಗ. ನಮ್ ಸಮನ್ ಸೋಯಾಬೀನ್. ನಿಮಗೆ ಏನು ಮಾಡ್ಕೊಡ್ಬೇಕಂತ ಐ ಲವ್ ಸೋಯಾಬೀನ್. ಹಣ್ಣು ಇಷ್ಟ ಆಗ್ತಾವಲ್ಲ ನಿಮಗೆ? ಕೊಬ್ಬರಿ ಎಳ್ನೀರು ಕುಡ್ದು ನೀರು ಕುಡ್ದೆ ಕೊಬ್ಬರಿ ಕುಡ್ದೆ ನಾನು ಬೆಲ್ಲ ಅದು ಹಚ್ಕೊಂಡು ತಿನ್ನಕ್ಕೆ ಸ್ವಲ್ಪ ಕೊಡ್ರಿ. ಒಂದ್ರಾಗ ಇದ್ದಿತ್ತಿಲ್ಲ ಒಂದ್ರಾಗ ಇತ್ತ ತೊಳಿ ಅದು ಸ್ವಲ್ಪ ಇದು ಆಗಿರ್ತಿತ್ತು. ಹಾಂ ಎಷ್ಟು ಅದಕ್ಕೆ 30 ರೂಪೀಸ್. ಆಮೇಲೆ ತಿನ್ನೋದು ಈಗ ಬರೀ ತಿನ್ನೋದು. ನಂಗೊಂದು ಅಡಿಗೆ ಮಾಡ್ಬೇಕು. ಅಜ್ಜಾಗ ಡಬ್ಬಿ ಕೊಡ್ಬೇಕಂತ ವಿಡಿಯೋ ಕ್ಲಾರಿಟಿ ನೋಡ್ರಿ ಹೆಂಗೈತಿ. ಒಂದೊಂದು ಮೊಬೈಲ್ ನಂದು ಯಾವ ಚಲೋ ಐತಿ ಮನ? ಇದು ಹಿಂಗೆ ಬರತೈತಿ, ಇದು ಹಿಂಗೆ ಬರಾಕತೈತಿ. ಯಾವ ಚಲೋ ಐತಿ ಹೇಳ. ನನಗೂ ಗೊತ್ತಿಲ್ಲ. ಇದು ಇವತ್ತಿನ ವಿಡಿಯೋ ನೋಡ್ರಿ. ಇವತ್ತು ಹನುಮ ಜನ್ಮೋತ್ಸವ ಅಲ್ರಿ. ಫಸ್ಟಿಗೆ ಪೂಜೆ ಗೀಜೆ ಮಾಡಿ ದೇವರಿಗೆ ಶಿರಾ ಮಾಡಿ ನೈವೇದ್ಯ ಹಿಡಿದಾರೆ. ಮತ್ತು ನಮಗೆ ನಾಷ್ಟಕ್ಕಿಂತ ಉಪ್ಪಿಟ್ಟು ಮಾಡಿದ್ದೆ. ಈಗ ನೈವೇದ್ಯ ಮತ್ತು ಪೂಜೆ ಎಲ್ಲ ಆಯ್ತಲ್ಲ, ಇನ್ನು ಹೋಗಿ ಹನುಮಪ್ಪಗೆ ಹೋಗಿ ನಮಸ್ಕಾರ ಮಾಡಿ ಕಾಯಿ ಒಡ್ಸ್ಕೊಂಡು ಬರ್ಬೇಕ್ರಿ. ಅದಕ್ಕಂತೇಳಿ ನಾನು ಮತ್ತು ನಮ್ಮ ಮನೆಯವ್ರು ಹೋಗಿಬಿಟ್ಟು ಹೊಂಟೀವಿ ನೋಡ್ರಿ. ಹನುಮಪ್ಪನ ಗುಡಿಗೆ ಹೊಂಟೀವಿ. ಹೋಗಿ ಕಾಯಿ ಒಡ್ಸ್ಕೊಂಡು ಬರ್ತೀವಿ. ಹನುಮಪ್ಪನ ದರ್ಶನ ಮಾಡ್ಕೊಂಡ್ಬಿಟ್ಟು, ಅಂದರೆ ಇವತ್ತು ಹನುಮ ಜಯಂತಿ ಐತೆ ಅಲ್ರಿ, ಅದಕ್ಕಂತ ಹನುಮಪ್ಪನ ಗುಡಿಗೆ ಹೋಗ್ತೀವಿ ನಾವು ಯಾವಾಗಲೂ. ವರ್ಷಕ್ಕೆ ಒಂದು ಸಲ ಆದ್ರೂ ನಾನು ಹೋಗ್ತೀನಿ. ನಮ್ಮ ಮನೆಯವರು ಮಂಗಳವಾರ ಮತ್ತು ಶನಿವಾರ ಹೋಗ್ತಾರೆ. ಬಟ್ ನಾನು ಯಾವಾಗಾದರೂ ಒಂದು ಸಲ ಹೋಗಿರ್ತೀನಿ ರೀ, ಯಾಕಂದ್ರೆ ಬೆಳಗ್ಗೆ ಕೆಲಸ ಇರ್ತೈತಿಲ್ಲ. ಹೀಗಾಗಿ ಈಗ ಹನುಮಪ್ಪನ ಗುಡಿಗೆ ಬಂದೀವಿ ನೋಡಿರಿ. ಅಂದರೆ ನಮ್ಮ ಮನೆ ಹತ್ರ ಸ್ವಲ್ಪ ಸಮೀಪ ಆಗುತ್ತಾ, ಅಲ್ಲಿ ಬಂದೀವಿ. ನಮಸ್ಕಾರ ಮಾಡಿಬಿಟ್ಟು ಕಾಯಿ ಒಡ್ಸ್ಕೊಂಡು ಮನೆಗೆ ಹೋಗೋದ್ರಿ. ಇವತ್ತು ಇಲ್ಲಿ ಮಧ್ಯಾಹ್ನ ಪ್ರಸಾದ ಇರ್ತೈತಿ, ಬಟ್ 1 ಗಂಟೆ ಮ್ಯಾಲೆ ಇರ್ತೈತಿ ರೀ ಪ್ರಸಾದ. ಬಟ್ ನಮ್ಗೆ ಅವಾಗ ಹೋಗೋಕ್ಕಾಗಂಗಿಲ್ಲಲ್ಲ, ಸ್ವಲ್ಪ ದೂರ ಆಗುತ್ತೆ. ಅಂದರೆ ಒಂದು 4-5 ರೋಡ್ ದಾಟ್ಬಿಟ್ಟು ಹೋಗ್ಬೇಕ್ರಿ. ಈಗ ನಮಸ್ಕಾರ ಮಾಡಿಬಿಟ್ಟು ಕಾಯಿ ಒಡ್ಸ್ಕೊಂಡು ಹೋಗೋಣಂತ. ನೀವು ದರ್ಶನ ಮಾಡಿಬಿಡ್ರಿ. ಹನುಮಪ್ಪಂದು ಗುಡಿ ಸಾಂದ್ ಐತಿ, ಬಟ್ ಜಾಗ ಎಲ್ಲ ದೊಡ್ಡದೈತಿ, ವಿಶಾಲವಾಗಿ ಐತಿ. ಮತ್ತು ಗಾರ್ಡನ್ ಐತಿ ಸುತ್ತೆಲ್ಲ, ಕುಡಾಕ ಮಾಡಕ್ಕೆ ಚಂದ ಅನ್ಸುತ್ತೆ ಅಲ್ಲಿ. ನಾವು ಯಾವಾಗಾರ ಒಂದು ಸಲ ಬಂದಿರ್ತೀವಿ ರೀ, ಅಂದ್ರೆ 6 ತಿಂಗಳಿಗೆ ಒಂದು ಸಲ. ಅದು ಜಾಸ್ತಿ ಬರೋಕೆ ಹೋಗಂಗಿಲ್ಲ. ಈಗ ಹನುಮಪ್ಪನ ದರ್ಶನ ಮಾಡ್ಕೊಂಬಿಡ್ರಿ. ನಾನು ದರ್ಶನ ಮಾಡಿಬಿಟ್ಟು ಇಲ್ಲಿ ಹೊರಗಡೆ ಏನೈತೆ ಅಲ್ರಿ ಅಂತ ಅರಳಿ ಗಿಡ ಮತ್ತು ನವಗ್ರಹಗಳು ಮತ್ತು ಬಸವಣ್ಣ, ಲಕ್ಷ್ಮಿ, ಶಿವ, ಗಣಪತಿ ಎಲ್ಲ ಆದರೂ ಅಲ್ಲಿ ನಮಸ್ಕಾರ ಮಾಡಿಬಿಟ್ಟು ಮನೆಗೆ ಹೋಗೋದ್ರಿ. ಇಲ್ಲಿ ಶಿವ ಮತ್ತು ಈ ಕಡೆ ಗಣಪತಿ ರೀ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ. ಇಷ್ಟೊತ್ತು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ.